ವೀಕ್ಷಕರೇ, ಇವತ್ತು ನಾನು ಮಲೆನಾಡು ಕಡೆ ಮಾಡುವ ತುಂಬಾ ರುಚಿಕರವಾದಂಥ ಹಲಸಿನ ಹಣ್ಣಿನ ಮುಳುಕ ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕೆ ಬಂದಿದ್ದೇನೆ. ಇದು ತಿನ್ನಲು ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ನೀವು ಮನೆಯಲ್ಲಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಬನ್ನಿ, ಹಾಗಾದರೆ ಅಡುಗೆ ಶುರು ಮಾಡೋಣ. ನೋಡಿ ವೀಕ್ಷಕರೇ, ನಾನಿಲ್ಲಿ ಹಲಸಿನ ಹಣ್ಣಿನ ಗಾರಿಗೆ ಅಥವಾ ಮುಳುಕ ಮಾಡಲಿಕ್ಕೆ ಸಿಹಿಯಾದ ಹಲಸಿನ ಹಣ್ಣನ್ನು ತಗೋತಾ ಇದ್ದೀನಿ. ಈ ಥರ 2 ಭಾಗ ಮಾಡಿ ತಗೊಂಡಿದ್ದೀನಿ. ನೆನಪಿಡಿ, ಇದನ್ನು ನೀವು ಮಾಡುವಾಗ ಹಲಸಿನ ಸೊಳೆ ಸಿಹಿಯಾಗಿ ಇರಬೇಕು. ಇಲ್ಲದಿದ್ದಲ್ಲಿ ಬೆಲ್ಲ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 4 ರಿಂದ 5 ಸುಲಿದ ಯಾಲಕ್ಕಿನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 4 ಟೇಬಲ್ ಸ್ಪೂನಿನಷ್ಟು ಫ್ರೆಶ್ ಆದ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಹಾಗೂ ಇದಕ್ಕೆ 1/4 ಟೀ ಸ್ಪೂನಿನಷ್ಟು ಅಡುಗೆ ಸೋಡಾ. ಇಲ್ಲಿ ನಾನು ಮನೆಯಲ್ಲಿ ದೋಸೆಗೆ ಬಳಸುವಂಥ ಅಕ್ಕಿನ 1 ಬೌಲು ತುಂಬಿ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಬನ್ನಿ, ಈಗ ಅಡುಗೆ ಶುರು ಮಾಡೋಣ. ಇಲ್ಲಿ ನಾನು 1 ಬೌಲಿನಷ್ಟು ದೋಸೆ ಮಾಡ್ತಾರಲ್ಲ ಅದೇ ಅಕ್ಕಿನ, ಅಂದರೆ ರೇಷನ್ ಅಕ್ಕಿನ ತಗೊಂಡು ಹಿಂದಿನ ದಿನದ ರಾತ್ರಿಯಲ್ಲೇ ನೆನೆಯಲು ಹಾಕಿದ್ದೆ, ಅದನ್ನು ತಗೊಂಡಿದ್ದೀನಿ. ನೆನೆಸಿದ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಬಸಿದು ಮಿಕ್ಸಿಗೆ ಆ್ಯಡ್ ಮಾಡೋಣ. ನಾಲ್ಕರಿಂದ 5 ಸುಲಿದ ಯಾಲಕ್ಕಿಯನ್ನು ಹಾಕ್ತೀನಿ. ಹಾಗೂ 4 ಟೇಬಲ್ ಸ್ಪೂನಿನಷ್ಟು ತೆಂಗಿನ ತುರಿ, 1/4 ಬೌಲಿನಷ್ಟು ಬೆಲ್ಲ, 1 ಚುಟಿಕೆಯಷ್ಟು ಉಪ್ಪು. ವೀಕ್ಷಕರೇ, ಇಲ್ಲಿ ನಾನು ಹಣ್ಣು ಸಿಹಿ ಇರೋದ್ರಿಂದ ಅದರ ಪ್ರಕಾರ ಬೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ. ನೀವು ತಂದಿರೋ ಹಣ್ಣು ಸಪ್ಪಗಿದ್ದರೆ ಬೆಲ್ಲದ ಪ್ರಮಾಣ ಹೆಚ್ಚು ಹಾಕಿ ಹಿಟ್ಟನ್ನು ರುಚಿಗೆ ತಕ್ಕ ಹಾಗೆ ಮಿಕ್ಸಿಂಗ್ ಮಾಡ್ಕೋಬೋದು. ಈಗ ಇದಕ್ಕೆ ನೀರು ಹಾಕದೆ ನೈಸಾಗಿ ಗ್ರೈಂಡ್ ಮಾಡೋಣ. ನೋಡಿ, ಈ ಥರ ಹದ ಇರಬೇಕು. ಇಲ್ಲಿ ನಾನು 1/4 ಟೀ ಸ್ಪೂನಿನಷ್ಟು ಕುಕ್ಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ, ಅಂದರೆ ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಗಾರಿಗೆ ಸಾಫ್ಟ್ ಹಾಗೂ ಗರ್ಗರಿಯಾಗಿ ಬರುತ್ತೆ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಿಟ್ಟಿಗೆ ಸೋಡಾ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ನೆನೆಯಲು ಬಿಡ್ತೀನಿ 1 ಗಂಟೆಗಳ ಕಾಲ. ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಕಾಯಲು ಬಿಡೋಣ. ಫ್ಲೇಮನ್ನು ಮೀಡಿಯಂನಲ್ಲಿಡಿ. ನೀವು ನೋಡಬಹುದಿಲ್ಲಿ ಇವಾಗ ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಕೈಯಲ್ಲಿ ಈ ಥರ ಸಣ್ಣ ಸಣ್ಣ ಗಾತ್ರದಲ್ಲಿ ಬಜೆ ಥರ ಎಣ್ಣೆಯಲ್ಲಿ ಬಿಡೋಣ. ನೆನಪಿಡಿ ವೀಕ್ಷಕರೇ, ಫ್ಲೇಮನ್ನು ನೀವು ಹಾಯಲ್ಲಿಟ್ಟು ಫ್ರೈ ಮಾಡಿದರೆ ಗಾರಿಗೆ ಹೊರಗಡೆ ಕೆಂಪಾಗಿ ಒಳಗಡೆ ಬೇಯಲ್ಲ. ಹಾಗಾಗಿ ಫ್ಲೇಮನ್ನು ಮೀಡಿಯಂನಲ್ಲಿಟ್ಟೇ ಕರಿಬೇಕು. ಹಲಸಿನ ಹಣ್ಣು ಸೀಸನ್ ಚಾಲೂ ಆಗೋದು ಜೂನ್ನಿಂದ ಜುಲೈದಲ್ಲಿ ಸಿಗುತ್ತೆ. ಆ ಟೈಮಲ್ಲಿ ಕೋಸ್ಟಲ್ ಸೈಡಲ್ಲಿ ಇದನ್ನು ಮಿಸ್ ಮಾಡದೆ ಮನೆಯಲ್ಲಿ ಮಾಡ್ತಾರೆ. ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ಗಾರಿಗೆ ಮಾಡಿಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ವೀಕ್ಷಕರೇ, ಗಾರಿಗೆಗೆ ಮಿಶ್ರಣವನ್ನು ರೆಡಿ ಮಾಡುವಾಗ ಮಿಶ್ರಣವನ್ನು ಸಿಹಿಯಾಗಿ ರೆಡಿ ಮಾಡ್ಕೊಳ್ಳಿ, ಅಂದರೆ ಮಾತ್ರ ಇದು ತಿನ್ನಲು ರುಚಿಯಾಗಿರುತ್ತೆ. ನೀವೇನಾದರೂ ಇದನ್ನು ಸಪ್ಪಗೆ ಮಾಡಿದರೆ ಇದು ತಿನ್ನಲು ಚೆನ್ನಾಗಿರುವುದಿಲ್ಲ.
ಇದನ್ನು 1 ನಿಮಿಷದವರೆಗೆ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಒಂದೊಂದಾಗಿ ಈ ಥರ ಫ್ಲಿಪ್ ಮಾಡೋಣ. ನೋಡಿ, ಈ ಥರ ನೀವು ಚಮಚದ ಸಹಾಯದಿಂದ ಟರ್ನ್ ಮಾಡ್ತಾ ಹುರಿತಾ ಇರಬೇಕು. ಇಲ್ಲದಿದ್ದಲ್ಲಿ ಇದು ಒಂದೇ ಕಡೆ ಬೆಂದು ಉಳಿದ ಕಡೆ ಹಾಗೇ ಇರುತ್ತೆ. ವೀಕ್ಷಕರೇ, ಈಗ ನಮ್ಮ ಕೋಸ್ಟಲ್ ಸೈಡಿನ ಸ್ಪೆಷಲ್ ಆದ ಹಲಸಿನ ಹಣ್ಣಿನ ಮುಳುಕ ಅಥವಾ ಗಾರಿಗೆ ತುಪ್ಪದ ಜೊತೆ ಸವಿಯಲು ರೆಡಿಯಾಗಿದೆ.